ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿ ಡ್ರಮ್ಸ್ ಆಫ್ ಹೆವನ್. ಇದು ತುಂಬ ಸಿಂಪಲ್ಲು ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಟೊಮ್ಯಾಟೊ ಕೆಚಪ್, 1 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರಲ್ಲಿ ಗಂಟು ಥರ ಇರಬಾರ್ದು, ಸ್ಮೂತ್ ಟೆಕ್ಸ್ಚರ್ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಅರ್ಧ kg ಡ್ರಮ್ ಸ್ಟಿಕ್ ಪೀಸಸನ್ನು ಕ್ಲೀನಾಗಿ ವಾಶ್ ಮಾಡಿ ನೀರೆಲ್ಲ ಫುಲ್ ಡ್ರೈ ಆದಮೇಲೆ ಈ ರೀತಿ ಮಧ್ಯದಲ್ಲಿ ಸ್ಲಿಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಮೊಸರಿನ ಪೇಸ್ಟನ್ನು, ಅದನ್ನು ಈಗ ಚಿಕನ್ನಿಗೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಚಿಕನ್ನಿಗೆ ಕೋಟ್ ಆಗೋ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮಾಡ್ಕೊಂಡಿರೋ ಕಟ್ಗಳ ಒಳಗಡೆ ಎಲ್ಲ ಮಸಾಲ ಚೆನ್ನಾಗಿ ಕೋಟ್ ಆಗೋ ಥರ ಹಾಕ್ಕೊಳ್ಬೇಕು. ಇದನ್ನು ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಚಿಕನ್ನು. ಈಗ ಚಿಕನ್ನು ಮ್ಯಾರಿನೇಟಿಗೆ ಇಟ್ಟು ಒಂದು ಅರ್ಧ ಗಂಟೆ ಆಗಿದೆ. ಈಗ ನಾನು ಇನ್ನೊಂದು ಪ್ಯಾನಲ್ಲಿ ಒಂದು 5 ರಿಂದ 6 ಟೀ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲನ್ನು ತೊಗೊಂಡಿದ್ದೀನಿ. ಆಯಿಲು ಬಿಸಿ ಆದಮೇಲೆ ಮ್ಯಾರಿನೇಟ್ ಆಗಿರೋ ಚಿಕನ್ ಪೀಸಸನ್ನು ಒಂದೊಂದೇ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳೋಣ ಒಂದೊಂದೇ. ಪೀಸಸ್ಗಳಿಗೆ ಮೇಲ್ಗಡೆ ಸ್ಲಿಟ್ ಮಾಡ್ಕೊಂಡಿರೋದ್ರಿಂದ ಮ್ಯಾರಿನೇಷನ್ ಎಲ್ಲ ನೀಟಾಗಿ ಒಳಗಡೆ ಎಲ್ಲ ಹೋಗಿರುತ್ತೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಹೀಗೆ ಬಿಟ್ಬಿಡೋಣ. ಚಿಕನ್ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಒಂದು 10 ನಿಮಿಷ ಆಗಿದೆ, ಬೇಯ್ತಾ ಇದೆ. ಈಗ ನೋಡಿ, ನಾವು ಮೊಸರೆಲ್ಲ ಹಾಕಿರೋದ್ರಿಂದ ಚಿಕನ್ ನೀರನ್ನು ಬಿಟ್ಕೊಂಡಿರುತ್ತೆ ಚೆನ್ನಾಗಿ. ಈಗ ಪೀಸಸ್ಗಳನ್ನು ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ. ಅದರಿಂದ ಇನ್ನೊಂದು ಸೈಡು ನೀಟಾಗಿ ಕುಕ್ ಆಗುತ್ತೆ. ನಿಧಾನಕ್ಕೆ ಒಂದೊಂದೇ ಪೀಸ್ಗಳನ್ನು ಟರ್ನ್ ಮಾಡೋಣ. ಎಲ್ಲ ಪೀಸಸ್ಗಳನ್ನ ಟರ್ನ್ ಮಾಡಾದಮೇಲೆ ಮತ್ತೊಂದು ಸಲ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು 10 ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ. ಈಗ ಆಲ್ಮೋಸ್ಟ್ 10 ಮಿನಿಟ್ಸ್ ಆಯಿತು. ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ, ಚಿಕನ್ ನೀಟಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಸ್ವಲ್ಪ ನೀರಿದೆ ಅಲ್ಲ ಚಿಕನಲ್ಲಿ, ಇದು ಫುಲ್ಲು ಡ್ರೈ ಆಗೋವರೆಗೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಆವಾಗ ಮಸಾಲೆ ಎಲ್ಲ ನೀಟಾಗಿ ಚಿಕನ್ನಿಗೆ ಕೋಟ್ ಆಗುತ್ತೆ ಮತ್ತು ಚಿಕನ್ ಒಂದು ರೀತಿ ಕ್ರಿಸ್ಪಿ ಥರ ಆಗುತ್ತೆ. ಅಲ್ಲಿವರೆಗೆ ಮತ್ತೊಂದು ಸಲ ಕುಕ್ ಮಾಡ್ಕೊಳ್ಳೋಣ. ಚಿಕನ್ನಲ್ಲಿರೋ ನೀರೆಲ್ಲ ಡ್ರೈ ಆದಮೇಲೆ ಲಾಸ್ಟ್ ಒಂದು 30 ಸೆಕೆಂಡು ಫ್ಲೇಮನ್ನು ಹೈ ಇಟ್ಕೊಂಡು ಹೀಗೆ ಸ್ಟರ್ ಮಾಡ್ತಾ ಫ್ರೈ ಮಾಡಿದ್ರೆ ಚಿಕನ್ ಮೇಲ್ಗಡೆ ಕ್ರಿಸ್ಪಿ ಥರ ಈ ರೀತಿ ಕೋಟಿಂಗ್ ಬರುತ್ತೆ ಮತ್ತು ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ. ಮೇಲ್ಗಡೆ ಮಸಾಲ ಕೋಟಿಂಗು ಕ್ರಿಸ್ಪಿ ಆಗಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಇವತ್ತಿನ ಕ್ವಿಕ್ ರೆಸಿಪಿ ಡ್ರಮ್ಸ್ ಆಫ್ ಹೆವನ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬ ಟೆಂಪ್ಟಿಂಗ್ ಆಗಿದೆ ಅಲ್ವಾ ನೋಡೋದಕ್ಕೆ. ಇದನ್ನು ಒಮ್ಮೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಇವತ್ತು ನಾನು ಮಾಡಿರುವ ಕ್ವಿಕ್ ಡ್ರಮ್ಸ್ ಆಫ್ ಹೆವನ್ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಮತ್ತು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.